ಎಲ್ಲರ ಕಥೆಯ ನೀ ಬರೆದಿರುವೆ. ಆಮ್ಯಾಗ ಅವ್ರ ಮನೆಗೆ ನಾವು ಹೋದಾಗ ಫಸ್ಟ್ ಅಂಬಿಕಾ ಮೇಡಮ್ ಅವರು APT ಸಂಸ್ಥಾದಿಂದ ನಾವು ಹೋಗಿದ್ದಾರೆ. ಅವ್ರು ನೋಡಿದ್ರ ಅಂತಂದ್ರೆ ಈ ತರ ಪತ್ರ ಚಡ್ಡಿದ್ರು ಅವು ಸತೆ ಪತ್ರದೊಳಗೆ ಜಂಗ್ ಹಿಡಿದಿತ್ತೈತ್ರಿ. ಆಮ್ಯಾಗ ನೆಲದ ಮ್ಯಾಗ ಮುಕ್ಕೊಂಡಿದ್ರು, ಒಂದು ಫರ್ಸಿ ಹಾಕಿದ್ದಿದ್ದಿಲ್ಲ. ಅದೇ ದಿವಸ ನಾನು ಅವ್ರು ನೋಡ್ಕೇಸಂದರೆ ಇವ್ರು ರೆಡಿ ಆಗಿ ಬರೋಟೆ ನಾನು ಫರ್ಸಿನ ಹಾಕಿಸಿ ಪೂರ ಕಿಚನ್ ಕಟ್ಟನ್ ಸತೆ ಮಾಡಿಕೊಟ್ಟೆ. ಇವ್ರಿಗೆ ಏನಾರ ಅಡುಗೆ ಮಾಡ್ಬೇಕಂದ್ರೆ ವೀಲ್ ಚೇಲ್ ಮಾಡಿ ಕುತ್ಕಿಸಿ ಅಡುಗೆದು ಮಾಡ್ತಾರೆ. ತಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸ್ಕೊಂತ ಅವರು ಒಂದು ಲೆವೆಲ್ನಲ್ಲಿ ಹೊರಟಿದ್ದಾರೆ ಅಷ್ಟೇ. ನನಗೇನದಲ್ಲ, ಅವರು ಒಂದು ಆರಾಮವಾಗಿ ಇರ್ಬೇಕಂತ ನನಗೊಂದು ದೇವರಲಿಂದ ಒಂದು ಬಯಸಿದ್ದೆ. ಇದನ್ನು ಪೂರ್ಣ ಆಯ್ತು. ಇವರ ಈ ಸದ್ದ ಅವ್ರು ಏನದಲ್ರಿ ಆ ಟೈಮ್ನಾಗ ಹೋದಾಗ ಇವ್ರು ಹತ್ತು ಹೇಳಿದ್ರು. ನಂದು ನಿಮ್ಮ ಸೋಷಿಯಲ್ ಸರ್ವಿಸ್ ಗ್ರೂಪ್ ಹೆಸರು ಇಟ್ಕೊಂಡಿರೋ ಇಲ್ಲ? हाँ, मानव सेवा मंडल बीजापुर। तो इसमें काफी लोग जुड़े हुए हैं। ऐसे मैं जाके उनको वीडियो भेजता हूँ, तो चंद लोग मैं ऐसे उनको वीडियो बना के भेजता हूँ, तो उसमें चंद लोग जुड़े हुए हैं. वो भी ऐसे धन सहाय भी देते हैं. कितने लोग हैं? करीबन 10 से 12 लोग हैं. वो ಬಾರ್ಗಾಮ್ से कोई ಅವ್ರು ಹೊರದವ್ರದಾರ, ಕೆಲವೊಬ್ರು ಮಡ್ರಾಸ್ಲಿಂದ ಅದಾರ, ಕೆಲವೊಬ್ರು ಕೊಯಮತ್ತೂರ್ದಿಂದ ಅದಾರ, ಕೆಲವೊಬ್ರು ಬೆಂಗಳೂರದಿಂದ ಅದಾರ. ಹಿಂಗ ಎಲ್ಲ ಕಡೆಯಿಂದ ಜನ ಸೇರಿಸಿ ನಾವು ಈ ರೀತಿ ಒಂದು ಸಂಘಟನೆ ಮಾಡ್ಕಿಸಿ ನಮ್ಮ ಇದು ಒಂದು ಸೋಷಿಯಲ್ ವರ್ಕ್ ನಾವು ಈ ತರ ನಾನೇ ನೋಡ್ತಾ ಇದ್ದೀನಿ ಕಣ್ಣಾರೆ. ಬಹಳ ಸಮಾಜ ಸೇವಾಮುಖಿ ಅದಾರ ಇವರು. ಮಾನವ ಸೇವಾ ಸಂಘದ ಕೆಲವೊಂದು ಫೋನ್ ನಂಬರ್ ಹಾಕ್ತೀನಿ, ನೀವು ಯಾರೇ ಇದ್ರೊಳಗೆ ಕೂಡ್ತಿದ್ರು ಕೂಡ್ರಿ, ನೋಡ್ರಿ ಇವರಿಬ್ಬರು ಹೇಳಿದ್ರಿ. ಈಗ ನಮ್ಮ ಮನೆಯಾಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆದ್ರೆ ನಮಗೆ ಎಷ್ಟು ಕಣ್ಣ ನೀರು ಹೋಗ್ತಾವೆ. ನನ್ನ ಮೊಮ್ಮಗಳಿಗೆ ಆತದ ತಿಳಿರಿ, ನಮಗೆ ಕಣ್ಣ ನೀರು ಎಷ್ಟು ಹೋಗ್ತಾವೆ. ಪಾಪ ಅವ್ರಿಗೆ ಗಂಡು ಬಿಟ್ಟು ಹೋಗ್ಯಾನ, ಖುಷಿ ಅಂತ ಮಗಳದಳ, ಇನ್ನೊಬ್ಬ ಮಗ ಅದನ, ಸಣ್ಣ ಮಗ 4th ಸ್ಟ್ಯಾಂಡರ್ಡು. ಇದು ಇನ್ನೂ ಅನ್ಮ್ಯಾರಿಡ್ ಅದ ಹುಡುಗಿ. ತಂದೆ ತಾಯಿ ಬಡವರು, ಕೂಲಿ ಕೆಲಸ ಮಾಡ್ತಾರೆ. ಇದು ಎಲ್ಲಕ್ಕೆ ಹೀರಾಚಂದ್ ಗಾಂಧಿ ಅವರಿಗೆ ಮತ್ತು ಯಾವ್ದ್ರಿ ಮೇಡಮ್ APD ಸಂಸ್ಥಾ ಬೆಂಗಳೂರು ಹೆಡ್ ಆಫೀಸು ಇಲ್ಲಿ ಬಿಜಾಪುರ ಅದ. ಅದನ್ನು ನಿಮಗೆ ಅದನ್ನು ಫೋನ್ ನಂಬರ್ ಹಾಕ್ತೀನಿ APD ಸಂಸ್ಥಾದ್ದು. ನೋಡಿರಿ, ಯಾರಾದರೂ ಸಮಾಜದೊಳಗೆ ಏನಾದರೂ ಇಂಥ ಮಕ್ಕಳಿಗೆ ಸಮಾಜ ಸೇವೆ ಇಂಥವ್ರು ಇಬ್ಬರೇ ಇಲ್ಲ, ಭಾಳ ಜನ ಅದಾರ ಇಂಥವ್ರು. ಸಮಾಜದೊಳಗೆ ಕಷ್ಟದಲ್ಲಿರುವವರು ಭಾಳ ಜನ ಅದಾರ. ಅದಕ್ಕೆ ಈಗ ಈ ಮಾತು ನಿಮಗೆ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ, ನಾ ಇನ್ನೊಂದು ಫ್ಯಾಮ್ಲಿ ಅಂತ ಹೇಳಿಲ್ಲ, ನಮ್ಮ ಫ್ಯಾಮ್ಲಿಯೊಳಗೆ ನಾವು ಎಲ್ಲೋ ಒಂದು ಶುಭಶ್ರೀ ಸಾಗರ್ ಹೋಟೆಲ್ಗೆ ಹೋಗ್ತೇವೆ, ಯಾವುದೋ ಒಂದು ಡಾಬಾಕ್ಕೆ ಹೋಗ್ತೇವೆ, 3,000 ರಿಂದ 4,000 ರೂಪಾಯಿ ಬಿಲ್ ಆಗುತ್ತೆ. ಒಂದು ಸಲ ನಾವು ಗ್ಯಾಪ್ ಮಾಡಿ ಅದೇ 3-4 ಸಾವಿರ ಇಂಥ ಸಮಾಜ ಸೇವೆ ಸಂಘಕ್ಕೆ ಕೊಟ್ಟೆವು ಅಂದ್ರೆ ಪುಣ್ಯ ಬರುತ್ತೆ, ಇಂಥವ್ರಿಗೆ ಮುಟ್ಟುತ್ತದೆ. ನನಗೀಗ ಅನ್ಸಲ್ಕತ್ತದ. ನನಗೀಗ ನಾನು ಇದನ್ನು ನಂಬರ್ ಹಾಕಿರ್ತೀನಿ. ಎಷ್ಟೋ ಮಂದಿ ದಾನಿಗಳದಾರ, ಇಂಥ ದಾನಿಗಳು ಇದ್ದಲ್ಲೇ ನಾವು ಬದುಕಿದ್ದೇವೆ ಅಂತ ಇವರಿಬ್ಬರು ಹೇಳ್ತಾರೆ. ಇವರು ಭಾಳ ಸಮಾಜ ಸೇವೆ ಮಾಡಿದ್ದಾರೆ ಇದ್ರೊಳಗೆ, ಸಮಾಜದೊಳಗೆ. ಇದು ಜೈನ್ ಕಮ್ಯುನಿಟಿ, ಇದು ಜೈನ್ ಕಮ್ಯುನಿಟಿ ಸಂಘ. ಇದು ಜೈನ್ ಕಮ್ಯುನಿಟಿ ಒಳಗೆ ಭಾಳ ಸಹಾಯ ಮಾಡ್ತಾರೆ, ಇದು ಮಾಡ್ತಾರೆ. ಅದ್ರ ಬಗ್ಗೆ ಹ್ಯಾಟ್ಸಪ್ ಹೇಳ್ಬೇಕು ನಾವು. ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮಲ್ಲಿ ಉಳಿದ ಜನಾಂಗದಲ್ಲಿನೂ ಭಾಳ ವೇಸ್ಟ್ ಖರ್ಚು ಮಾಡೋರು ಅದಾರ.
ಬರೀ ಒಂದು ಪಾರ್ಟಿ ಮಾಡಿದ್ರಪ್ಪ ಅಂದ್ರೆ 30-40 ಸಾವಿರ ಗಟ್ಟಲೆ ಖರ್ಚು ಮಾಡ್ತೀರಿ. ಅದನ್ನೇ 20 ಸಾವಿರ ಮಾಡಿ 10 ಸಾವಿರ ಇಂಥವ್ರಿಗೆ ಕೊಡ್ರಲ್ಲ. ಯಾಕೆ ಕೊಡುವುದಿಲ್ಲ? ನಿಮ್ಮಲ್ಲಿ ಮನಸ್ಸುಗಳು ಯಾಕೆ ಬರೋದಿಲ್ಲ? ಹೀರಾಚಂದ್ ಗಾಂಧಿಗೆ ಬರ್ಬೇಕಂತೆ ಹಂಗೆ ನಿಮ್ಮಲ್ಲಿ ಬರಲಿ ಅಂತ ತಿಳ್ಕೊಂಡು ಕಳಕಳಿಯಿಂದ ನಾ ಏನೋ ಆದೇಶ ಮಾಡೋದಿಲ್ಲ, ಇಡೀ ಸಮಾಜಕ್ಕೆ ಕಳಕಳಿಯಿಂದ ನಾನು ಶಿರಸಾಷ್ಟಾಂಗ ನಮಸ್ಕಾರ ಆಗ್ತೀನಿ. ಇಂಥವ್ರನ್ನ ನಾವು ಹೆಲ್ಪ್ ಮಾಡೋಣ. ಇವರಿಗೆ ಇವ್ರ ಜೀವನದಾಗ ಅವ್ರು ನೋಡಿ ಹೇಳಕ್ಕೆ ಬರೋದಿಲ್ಲ, ನಡಲಿಕ್ಕೆ ಬರೋದಿಲ್ಲ. ಈಗ ವಯಸ್ಸು ಎಷ್ಟಂತೆ ಮೊನ್ನೆ? 19 ವರ್ಷ. ಏನು ನೋಡ್ರಿ ಜೀವನ. अंबिका कविता जब मैं इनको मिलने गया था, इससे पहले मैं एक सिद्धू करके ಇವರಿಗೆ ಭೇಟಿ ಆಗೋಕ್ಕಿಂತ ಮುಂಚೆ ನಾನು ಸಿದ್ದು ಅಂತ ಕೇಸಿ ಅವನು ಬಿಜಾಪುರ್ಗೆ ಒಂದು ಸರ್ವಿಸ್ ಮಾಡ್ತಿದ್ದ. ಹೋಗೋತ್ನ ಕಾರ್ ಆಕ್ಸಿಡೆಂಟ್ ಹಾಕಿ ಅವನು ಸ್ಪೈನಲ್ ಕಾರ್ಡ್ ಇಂಜರ್ ಆಗಿದ್ದ. ಅವಾಗ ಇವರು ನಾನು ಕರ್ಕೊಂಡು ಹೋದ್ರು. ಯಾಕಂದ್ರೆ ನಾನು ಇನ್ವೆಸ್ಟಿಗೇಷನ್ ಮಾಡುತ್ತಾನ, ನನಗೆ ಸಮಾಧಾನ ಆಗುತ್ತಾನ, ನನ್ನ ಹಾಕಿದ ದುಡ್ಡು ಕರೆಕ್ಟ್ ನಾವು ಆ ಲೆವೆಲಿಗೆ ಹೋಗ್ಬೇಕು ಆ ಉದ್ದೇಶದಿಂದ ನಾನು ಫಸ್ಟ್ ಹೋಗಿ ನೋಡ್ತೀನಿ. ಅದು ಯೋಗ್ಯ ಅನಿಸ್ತದ, ನಾನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅಲ್ಲಿ ಹೋದಾಗ ಸಿದ್ದು ಪೂರ ಆರಾಮ ಮಾತ ತಕ್ಷಣ ನನಗೆ ಹೇಳಿದರು ಇವರು ಹೊರಗೆ ಬಂದ್ಕೆ ಇಲ್ಲೇ ಸದ ನಾವು ಇನ್ನು ಬಂದಿವಿ ತಾಂಬ ಇಂಡಿಯನಲ್ಲಿ ಒಂದು ಹೊಲದಾಗಿ ಒಬ್ಬರು ಮಗಳದಾರ ಅವರು ಇದೇ ಥರ ಅಂತೇಳಿ ಅವ್ರು ನನಗೆ ಬೇಡ ಅಂದರು. ಬೇಡ ನೀನು ನನ್ನ ಜೊತೆ ಬರಬೇಡ, ನೀ ಬಂದ ಅಂತಾರೆ ನೀ ಸುಮ್ಮ ಇರಂಗಿಲ್ಲ, ಯಾಕಂದ್ರೆ ನಿನ್ನ ಬಳಿ ಖರ್ಚು ಮಾಡೋದು ನನಗೆ ಇದು ಇಲ್ಲ. ಅವಾಗ ನಾ ಒಬ್ಬನೇ ಮಾಡ್ತಿದ್ದೆ. ಅವಾಗ ಇವ್ರು ಅಂದ್ರು ಇಲ್ಲಪ್ಪ ನಡ್ರಿ ನೋಡ್ರಿ ಹೋಗೋಣ, ನಾನು ಮಾಡಂಗಿಲ್ಲ ಮತ್ತವ್ರ ಕಡೆ ಮಾಡಿಸ್ತೀನಿ ಅಂತ ನಾ ಹೋದೆ. ಅಲ್ಲಿ ಓಕೆ ಈ ಕವಿತಾನ ಪರಿಸ್ಥಿತಿ ನೋಡ್ಕಿಸಿ ಅಂದೆ. ನಾನು 3 ಮಂದಿ ದೇವ್ರು ನನಗೆ ಹೆಣ್ಣು ಮಕ್ಕಳು ಕೊಟ್ಟಾರ, ಇದು ಒಂದು ನನ್ನ ಮಗಳು ಅಂತ ಕಿಸಿ ಅವಾಗ ಆನಿ ಮಾಡಿದೆ. ಈ ಹೆಣ್ಮಗಳಿಗೆ ಪೂರ ಆರಾಮ ಮಾಡಿಸ್ಬೇಕು. 7th ಇದ್ದಾಗ ಇವರಿಗೆ ಇಂಜರ್ಡ್ ಆಗಿತ್ತು, ಸ್ಪೈನಲ್ ಕಾರ್ಡ್ ಇಂಜರ್ಡ್ ಆಗಿತ್ತು, ಬೆಡ್ ಮ್ಯಾಗ ಮುಕ್ಕೊಂಡಿದ್ರು. ಆಮೇಲೆ ಯೂರಿನ್ ಬ್ಯಾಗ್ ಹಾಕಿದ್ದಿತ್ತು. ನಾನು ನೋಡಿದೆ. ಅವ್ರ ತಂದೆಗೆ 7 ಜನ ಹೆಣ್ಮಕ್ಳು. ಅವ್ರಾಗ ಇವರು 5ನೇದವರು 7ನೇ ತನಕ ಕೊಲ್ತಿಂದ 8ನೇ ತನಕ ಅವ್ರು ಮನೆಯಾಗಿದ್ರೆ ಬೇಡ ನೀ ಸಾಲು ಹೋಗೋದು ಬೇಡ, ನಮ್ಮ ಉಪಜೀವನ ನಡೆಯಂಗಿಲ್ಲ ಅಂತ ಕೂಲಿ ಕೆಲಸ ಹೋದಾಗ ಒಂದು ಟಾಟಾ ಎಸ್ನಾಗಿ ಸುಮಾರು ಒಂದು 25-30 ಜನ ಇದ್ರು. ಅವಾಗ ಟಾಟಾ ಎಸ್ ಬರೋತ್ನಾಗ ಪಲ್ಟಿ ಆದ ಕಾರಣಗ ಇವರು ಮನೆಯಲ್ಲಿ 4 ಜನ ಇದ್ರು, ತಾಯಿ ಇದ್ರು, 3 ಮಂದಿ ಹೆಣ್ಮಕ್ಳು ಇದ್ರು. ಅವಾಗ ಒಬ್ಬರು ಸ್ವಲ್ಪ ಗಾಯ ಆಗಿತ್ತು, ಅವ್ರಿಗೆ ಆರಾಮ ಆಯ್ತು. ಇವ್ರಿಗೆ ಸ್ಪೈನಲ್ ಕಾರ್ಡ್ ಇಂಜರ್ಡ್ ಹಾಕಿಸಿ ಮನೆಯಲ್ಲಿ ಬೆಡ್ನಾಗ ಮಕ್ಕೊಂಡಿದ್ರು. ನಾವು ಹೋದೆ, ನಾವು ಹೋಗಿಸಿ ಅವ್ರಿಗೆಲ್ಲ ಪೂರ ವೀಲ್ ಚೇರ್, ಕೆಲಿಫರ್, SRC ಎಲ್ಲ ಥರ ಮಾಡ್ಕಿಸಿ ಇವತ್ತು ಈ ನನ್ನ ಮಗಳು BCom 2nd ಇಯರ್ ಓದ್ತಿದ್ದಾಳೆ. ನನಗೆ ಇವರು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ನನ್ನ ಕಣ್ಣಲ್ಲಿ ನೀರು ಬರ್ತೇನೆ ಇಂಥವ್ರು ನೋಡ್ಕೊಂಡು ಕಣ್ಣಲ್ಲಿ ನೀರು. ಅವ್ರಿಗೆ ಕೊಟ್ಟಿದ್ದು ದೇವ್ರು 3 ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇಲ್ಲ. ಈಗಿನೂ ಒಬ್ಬಕ್ಕೆ 4ನೇ ಮಗಳು ಅಂತ ಪಾಲ್ಸ್ಯಾರ ಅವರು. ಎಂಥ ವಿಚಿತ್ರ ನೋಡ್ರಿ, ಜಗತ್ತಿನೊಳಗ ಇಂಥವ್ರು ಸಮಾಜ ಸೇವಕರು ಇರ್ತಾರೆ. ನಮ್ಮ ಕಣ್ಣಿಗೆ ಇಂಥವ್ರು ಇದ್ರೆ ಹೇಳಿ ನಾನು ಓಡಿ ಬಂದು ನಿಮ್ಮ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನಗೆ ಈ ಪ್ರೇರಣಾ ಕೊಡ್ಬೇಕು ಅಂಬಿಕಾ ಮೇಡಮ್ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನನಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಎಲ್ಲಿ ಹೋದ್ಸತ್ತೆ ನೋಡಿದ್ರೆ ಮೊನ್ನೆ ಜಮಖಂಡಿಲಿ ಹೋದಾಗ ಅವ್ರ ಪಾಪ ಬೆಡ್ ಸೋಲಾಗಿದ್ದು. ಮೊನ್ನೆ ಅವಾಗ ಆರಾಮ ಮಾಡಿಸಿದ್ರೆ ಇಷ್ಟು ಖುಷಿಯಾಗಿ ಫೋನ್ನಾಗ ಮಾತಾಡಿದ ನನಗೆ ಭಾಳ ಅನ್ನದಾಯ್ತು ಸರ್. ಅದು ಅವರು ಜಮಖಂಡಿಯಲ್ಲಿ ಅವ್ರು ಸುಮಾರು ಒಂದು 4 ದಿವಸ ಅಡ್ಮಿಟ್ ಮಾಡಿ ಬೆಡ್ ಸೋಲಾಗಿತ್ತು ಸರ್. ಒಂದ್ ಕಡೆ ಹುಳ ಬಿದ್ದಿತ್ತು ಸರ್, 4-5 ಕಡೆ ಆಗಿತ್ತು. ಒಂದೇ ಕಡೆ ತೋರಿಸಿದ್ರು, ಯಾಕಂದ್ರೆ ನೋಡಕ್ ಆಗಂಗಿಲ್ಲ. ಅವ್ರಿಗೆ ಎಕ್ದಮ್ ಪೂರ ಆರಾಮ ಮಾಡಿಸ್ಕೇಸಿ ಅವ್ರು ಮೊನ್ನೆ ಹೇಳಿದ್ರು. ನನಗೆ ಭಾಳ ಆನಂದ ಆಯ್ತು, ನನಗೆ ದೇವ್ರ ಸಿಕ್ಕಂಗೆ ಆಗುತ್ತೆ ಅಂತ ನನಗೆ ಆಶೀರ್ವಾದ ಕೊಟ್ಟೆ. ಅದೇ ನಂಗೆ ಖುಷಿ ಆಗ್ತದೆ. ನೋಡಿ ವೀಕ್ಷಕರೇ, ಇಂಥವ್ರೆಲ್ಲ ಸೇವಾ ಮಾಡಿ ಅವರಿಗೆ ದುಃಖ ಆಗ್ಲಕತ್ತದ. ಯಾಕಂದ್ರೆ ನನ್ನ ಮಕ್ಕಳಿಗೆ ಆಗ್ಯದಂತೆ ತಿಳ್ಕೊಂಡವ್ರು ಅವರು. ಇದು ಭಾಳ ವಿಚಿತ್ರ ಕಥೆ ಇದು. ಇವ್ರದ್ದೆಲ್ಲ ನಂಬರ್ ಹಾಕಿರ್ತೀನಿ. ಇವರು ಮಾನವ ಸೇವಾ ಸಂಘ ಅಂತ ಒಂದು ಸಂಘ ಇದೆ, ನಂಬರ್ ಹಾಕಿರ್ತೀನಿ. ಯಾರಾದರೂ ದಾನಿಗಳು ಅಷ್ಟು ಎಷ್ಟು ಅನ್ನಲ್ಲ, ನಿಮ್ಮ ಕೈಲಾದಷ್ಟು ನೀವು ಸೇವೆ ಮಾಡಿದ್ರೆ ಇವ್ರಿಗೆ ಹೋಗಿ ತಲುಪುತ್ತೆ. ಏನೂ ಇಲ್ರಿ, ಅವರಿಗೆ ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಬರೋದಿಲ್ಲ. ಮಗಳ ಖುಷಿ 8th ಸ್ಟ್ಯಾಂಡರ್ಡು, ಮಗ 4th ಸ್ಟ್ಯಾಂಡರ್ಡು. ಏನು ನೋಡ್ರಿ, ಈಗ ಇನ್ನೂ 19 ವರ್ಷ. ಮುಂದೆ ಇವ್ರ ಲೈಫ್ ಹೆಂಗೆ? ಎಲ್ಲ ತಂದೆ ತಾಯಿ ನೋಡ್ಕೊ, ಇವರೇ ತಂದೆ ತಾಯಿ ಅತ್ತಾರ ಅವರು. ಸಮಾಜನೇ ತಂದೆ ತಾಯಿ ಅತ್ತಾರ ಅವರು. ಅದಕ್ಕೆ ದಯಮಾಡಿ ಸಮಾಜದಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಮಾನವ ಸೇವಾ ಸಂಘ ಅಂತ ಏನದ ಬಿಜಾಪುರನೊಳಗೆ ಭಾಳ ದೊಡ್ಡ ಸೇವೆ ಮಾಡ್ತಾ ಇದೆ. ಅದಕ್ಕೆ ಮೇನ್ ಮುಖ್ಯ ಹೀರಾಚಂದ್ ಗಾಂಧಿ ಅವರು. ದಯಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇನ್ನೊಂದು ಹೇಳ್ಬೇಕಂತಂದ್ರೆ, ನಾನು ಮೊದಲೇ ಒಬ್ಬನೇ ಮಾಡ್ತಿದ್ದೆ. ಈ ನನ್ನ ಸಂಸ್ಥೆ ಸಿಕ್ಕಿಂದ ಯಾಕಂತಂದ್ರೆ ಇವ್ರದ್ದು ಏನೂ ಇಲ್ಲ ಅಂತಂತಂದ್ರೆ ಸುಮಾರು ಒಂದು 2-3 ಡಿಸ್ಟಿಕ್ಲಿಂದ 15 ದಿವಸದ ಕ್ಯಾಂಪ್ ಇಡ್ತಿದ್ರು. ಅವ್ರು ವಿಕಲಾಂಗ ಮಕ್ಕಳು ಬರ್ತಿದ್ರು. ನಾ ಅಲ್ಲಿ ಹೋಗ್ತಿದ್ದಂತಂದ್ರೆ ಅವ್ರು ಏನು ನಾ ಕೊಟ್ಟಿಸ್ತದೆ ಪೂರಾ ರಿಸಿಪ್ಟ್ ಕೊಡ್ತಿದ್ರು. ಯಾವುದೇ ಥರ ಇವ್ರ ಬಲ್ಲಿ ಒಂದು ಮೋಸ ಎಂಬುದೇ ಇಲ್ಲ. ನಾವು ಎಷ್ಟು ಅಮೌಂಟ್ ಕೊಟ್ಟಿರ್ತಾರಲ್ಲ ಅಷ್ಟು ಅಮೌಂಟ್ ರಿಸಿಪ್ಟ್ ಕೊಡ್ತಾರೆ. ಆಮ್ಯಾಗ ಒಂದ್ಸರಿ ಏನಾಯ್ತು, ಅವ್ರು ಹಿಡಿದು ನನಗೆ ಡಮ್ ಆ್ಯಂಡ್ ಡಫ್ ಇದ್ದಾರ.
ಅವ್ರ ಮಕ್ಕಳಿಗೆ ಕಿವಿ ಕಳ್ಸಂಗಿಲ್ಲ, ಬಾಯಿ ಮಾತಲ್ಲ. 35 ಮಕ್ಕಳಿಗೆ ನಾನು ಹಿಯರಿಂಗ್ ಏಡ್ಸ್ ಮಿಷಿನ್ ಕೊಡಿಸಿದ್ದೆ ಸರ್. ಇದೇ ಶಿವಾಜಿ ಹಾಸ್ಪಿಟಲ್ನಲ್ಲಿ ಇವ್ರ ಥ್ರೂನೇ ನಾನು 30 ಜನರಿಗೆ ಹಿಯರಿಂಗ್ ಏಡ್ಸ್ ಮಿಷಿನ್ ಕೊಡಿಸಿದ್ದಾರೆ. ಆ ಮಕ್ಕಳು ಸತ ಈಗ ಕೇಳೋದು ಎಲ್ಲ ಮಾಡ್ತಾರೆ. ಅದು ಒಂದು ನನಗೆ ಭಾಳ ಆನಂದ ಆಗಿದೆ ಸರ್. ಓಕೆ ಓಕೆ, ಧನ್ಯವಾದಗಳು. ಹಾಂ ಮೇಡಮ್, ನೀವು ಕೈ ಈಗ ಅಂಬಾಬಾಯಿ ರಜಪೂತ್ ಮೇಡಮ್ APD ಇಂದ ಬಂದಾರವರು. ಇದ್ರೊಳಗೆ ಅವ್ರದ್ದು ಮಾನವ ಸೇವಾ ದೊಡ್ಡ ಕತೆ ಇದೆ. ಅವ್ರಿಗೆ ಬರ್ತದಿಲ್ಲ, ನೀವು ಆ ಕಡೆ ನೋಡಿ ಮಾತಾಡ್ರಿ ಮೇಡಮ್. ಮಾನವ ಸೇವಾದೊಳಗೆ ದೊಡ್ಡ ಸೇವಾ ಇದೆ ಇವ್ರದ್ದು. ಯಾಕಂದರೆ ಇವರೆಲ್ಲರನ್ನು ಪರಿಚಯ ಮಾಡಿಸಿದವರು ಇಂಥ ಸಮಾಜ ಸೇವಕರಿಗೆ ಅವರೇ ಇಂಥಲ್ಲಿ ಅದಾರ ಅಂಥೇಳಿ. ಅದಕ್ಕೆ ಮೇಡಮ್, ನೀವು ಈ ಸಮಾಜ ಸೇವಾದೊಳಗೆ ಬಿದ್ದು ಎಷ್ಟು ವರ್ಷ ಆಯ್ತು ನೀವು? ಸರ್ 13 ವರ್ಷ ಆಯ್ತು. 2012ರಲ್ಲೇ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ಭಾಳ ಪುಣ್ಯ ತಡ್ತದೆ. ನೀವು ಮಾಡೋದು ಪುಣ್ಯ ಭಾಳ ತಡ್ತದೆ. ಗಳಿಕೆ ಅಂತೂ ಇರುವುದಿಲ್ಲ, ಬಟ್ ಪುಣ್ಯ ಭಾಳ ತಡ್ತದೆ ನಿಮ್ಮ ಮಕ್ಕಳಿಗೆ. ಇದನ್ನ ಗಳಿಕೆ ಅನ್ನೋದಕ್ಕಿಂತಲ್ಲ ಸರ್, ಇದರಲ್ಲಿ ಖುಷಿ ನೆಮ್ಮದಿ ಬಹಳ ಕೊಟ್ಟದೆ ಸರ್. ಎಲ್ಲೇ ಯಾವುದೇ ಒಂದು ಸಂಸ್ಥೆದಲ್ಲಿ ಮಾಡಿದ್ರೆ ಹೆಂಗಿದೆ ಗೊತ್ತಿಲ್ಲ. ಈ ಸಂಸ್ಥೆದಲ್ಲಿ ಕೆಲಸ ಮಾಡೋದ್ರಿಂದ ಏನಂದ್ರೆ ಸರ್, ನೆಮ್ಮದಿ ಖುಷಿ ಬಹಳ ಐತಿ. ಇದ್ರಂತ ದುಡ್ಡು ಎಲ್ಲರೂ ಕೊಡ್ತಾರೆ, ಎಲ್ಲ ಬರುತ್ತೆ ಹೋಗುತ್ತೆ. ಆದ್ರೆ ನೆಮ್ಮದಿ ಖುಷಿ ಎಲ್ಲಿ ಸಿಗಲ್ಲ. ಈ ಸಂಸ್ಥೆದಲ್ಲಿ ಆತರ ಒಂದು ನೆಮ್ಮದಿ ಐತಿ. ಯಾಕಂದ್ರೆ ಎಲ್ಲರ ಜೊತೆ ನಾರ್ಮಲ್ ಇರೋಂಥ ಬೇರೆ ಬೇರೆ ಇದರಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ಈ ತರ ಆದಂತ ವ್ಯಕ್ತಿ ಜೊತೆ ಕೆಲಸ ಮಾಡ್ತೀವಲ್ಲ, ಇದ್ರಂತ ಖುಷಿ ಎಲ್ಲಿ ಕೊಡಲ್ಲ. ನೀವು ಹ್ಯಾಂಗ್ ಹುಡುಕ್ತೀರಿ ಇವ್ರನ್ನೆಲ್ಲ? ಸರ್, ಇವರಿಗೆ ನಾವು ಹೆಂಗಂದ್ರೆ ನಾವು ಗೋರ್ಮೆಂಟ್ ಅಂಡ್ರಲ್ಲಿ ಇರೋಂಥವ್ರು ಕೆಲಸ ಮಾಡ್ತೀವಿ. ಅಂದ್ರೆ ಸರ್ಕಾರಿ ಅಂಡ್ರಲ್ಲಿ ಕೆಲಸ ಮಾಡೋದು ಅಂದ್ರೆ ಆಶಾ ವರ್ಕರ್ ಆಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು. ಕೆಲವರು ಹಾಸ್ಪಿಟಲ್ ಎಲ್ಲ ಗೋರ್ಮೆಂಟ್ ನಾನ್ ಗೋರ್ಮೆಂಟ್ ಎಲ್ಲ ವಿಸಿಟ್ ಮಾಡ್ತೀವಿ. ಅಲ್ಲಿ ನಾವು ಹೋಗಿ ಅವರಿಗೆ ಹೇಳ್ತೀವಿ ಈ ಸಂಸ್ಥೆ ಏನೆಲ್ಲ ಕೆಲಸ ಮಾಡುತ್ತೆ, ಸ್ಪೈನಲ್ ಕಾರ್ಡ್ ಇಂಜುರಿ ಬಗ್ಗೆ ನಾವು ಏನ್ ಕೆಲಸ ಮಾಡ್ತೀವಿ, ಈ ತರ ಇದ್ರೆ ನಮಗೆ ಮಾಹಿತಿ ಕೊಡಿ, ನಾವು ಅವರಿಗೆ ಫ್ರೀ ಆಗಿ ಸರ್ವಿಸ್ ಕೊಡ್ತೀವಿ. ಮತ್ತೆ ವ್ಯಕ್ತಿಗಳನ್ನು ಕೂಡ ಸಿಗ್ತಾರ ಸರ್. ಈ ಉದಾಹರಣೆ, ನಾವು ಒಂದು ಹಳ್ಳಿಯಲ್ಲಿ ಈಗ ಕವಿತಾ ಅಂತೇಳಿ ಒಬ್ರು ಇದಾರಂದ್ರೆ, ಕವಿತಾಗ ನೋಡಿ ಎಷ್ಟೋ ಜನ ನೋಡಿ ಅಲ್ಲಿ ಅವರಿಂದನೂ ನಮ್ಗೆ ಸಿಗ್ತಾರೆ. ಈ ತರ ಅವರಿಗೆ ಹುಡುಕುವುದನ್ನು ನಾವು ಮಾಡ್ತೀವಿ. ಹೌದನ್ರಿ? ಇಂಥ ಸಮಾಜ ಸೇವಕರಿಗೆ ಹೇಳ್ತೀರಿ ನೀವು? ಹೇಳ್ತೀವಿ. ಸಿಕ್ಕಾಗ ನಾವು ಅವರಿಗೆ ಮನೆಗೆ ಹೋಗಿ ಸರ್ವಿಸ್ ಕೊಡ್ತೀವಿ ಅವ್ರಿಗೆ. ಅಂದ್ರೆ ಅವ್ರಿಗೆ ಮನೆ ಬಿಟ್ಟು ಹೊರಗಡೆ ಬರಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಸ್ಪೈನಲ್ ಕಾರ್ಡ್ ಕಟ್ಟಾಯ್ತು ಅಂದ್ರೆ ಯಾವ ಒಂದು ಇದ್ರಲ್ಲಿ ಕಟ್ಟಾಗಿರುತ್ತೆ ಅಲ್ಲಿ ಹಿಡಿದವ್ರಿಗೆ ಚಲನವಲನೆ ಇರಲ್ಲ. ಬೆಂಗಳೂರಿಗೆ ಹೋಗ್ತೀರಿ? ಹೋಗ್ತೀವಿ ಸರ್. ಹೆಡ್ ಆಫೀಸ್ ಬಂದು ಬೆಂಗಳೂರೇ ಇರೋದು ನಮ್ದು. ತಿಂಗಳಿಗೊಮ್ಮೆ ಹೋಗ್ತೀರಿ? ಇಲ್ಲ ಸರ್, ತಿಂಗಳಿಗೆ ಒಂದ್ಸಲ ಇಲ್ಲ. ನಮ್ 3 ತಿಂಗಳಿಗೆ 6 ಮಂತ್ಗೆ ಟ್ರೈನಿಂಗ್ ಇರುತ್ತೆ ಸರ್. ನಮಗ ಸ್ಟಾಫಿಗೆಲ್ಲ ಟ್ರೈನಿಂಗ್ ಕೊಡ್ತಿರ್ತಾರೆ. ಆ ಟೈಮ್ದಲ್ಲಿ ಹೋಗ್ತೀವಿ. ಬೆನಿಫಿಷರಿ ಕಳಿಸ್ಬೇಕಂದ್ರೆ ಏನೋ ಅನಿವಾರ್ಯ ಇತ್ತಂದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಅವರಿಗೆ ನಾವು ಕಳಿಸ್ತೀವಿ. ಸರಿ. ಓಕೆ. ವೀಕ್ಷಕರೇ, ಈಗ ಇವ್ರದ್ದು ನಾವು ಕತೆ ಕೇಳ್ಕೋತ ಕೂತ್ರೆ ಭಾಳ ಅದ. ಇವರಿಬ್ಬರದು ದೊಡ್ಡ ಕೆಲಸದೊಳಗೆ ಇಂಥ ಸಮಾಜ ಸೇವೆ ಮುಖ ಇನ್ನೂ ತೋರಿಸ್ತೀನಿ. ಇವ್ರೊಳಗೆ ಹೋಗ್ತೀನಿ ನಾನು. ನೀವು ಸಮಾಜಕ್ಕೆ ಹೇಳೋದಂದ್ರೆ ಎಲ್ಲೋ ವೇಸ್ಟ್ ಖರ್ಚು ಮಾಡ್ತಿರ್ತೀರಿ. ಎಲ್ಲೋ ನಿಮಗೆ ಗೊತ್ತದ ಎಲ್ಲಿ ವೇಸ್ಟ್ ಖರ್ಚು ಮಾಡ್ತೀರಿ. ನಾ ಹೇಳಲ್ಲ, ನಾನು ಕೆಲವೊಂದು ವೇಸ್ಟ್ ಖರ್ಚು ಮಾಡ್ತೀನಿ. ಇನ್ನು ಮೇಲೆ ನಾನು ತಡಿತೀನಿ ಅದನ್ನು. ನೀವು ಏನು ಮಾಡ್ತಿರಲ್ಲ ಅದನ್ನು ತಡೀರಿ. ತಡೆದು ಇಂಥ ಸಮಾಜ ಸೇವಾ ಮುಖಿಯಲ್ಲಿ ನೀವು ಎಂಟ್ರಿ ಆಗಿ. ನೀವು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಈ ತರ ಆಯ್ತಂದ್ರೆ ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲಿನೂ ಇದು ಆಗ್ಬಿಡ್ತಾರೆ. ಎಲ್ಲ ಹಾಸ್ಪಿಟ್ಲ್ ಹಾಕಿ ಅವ್ರ ಮನೆಯಲ್ಲಿ ಊಟ ಮಾಡಕ್ಕೂ ಗತ್ತಿರ ಅಂತ ಒಂದು ಪರಿಸ್ಥಿತಿ ಬರ್ತೈತಿ. ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ಬಿಟ್ಟು ಫೂರ್ ಫ್ಯಾಮಿಲಿ ಇದ್ರು ಬಿಡಲ್ಲ. ಎಷ್ಟೇ ಸಮಸ್ಯೆ ಇದ್ರು ಲೋಕಲ್ ಸಪೋರ್ಟ್ ತಗೋತೀವಿ. ಸಂಸ್ಥೆನೇ ಎಲ್ಲ ಮಾಡಕ್ ಆಗಲ್ಲ. ಸಂಸ್ಥೆಯಲ್ಲಿ ಕೆಲವೊಂದು ರೂಲ್ಸ್ಗಳು ಇದು ಇರ್ತಾವ. ಇದನ್ನೇ ಮಾಡ್ಬೇಕು, ಇಷ್ಟೇ ನಾವು ಮಾಡ್ಬೇಕಂತ. ಅವಾಗ ಆ ವ್ಯಕ್ತಿಗೆ ಈಗ ಉದಾಹರಣೆ ಒಂದು ಸುನಂದ ಅವರಿಗೆ ನಾವು ಕಳಿಸ್ಬೇಕಂದ್ರೆ 60 ರಿಂದ 70 ಸಾವಿರ ಖರ್ಚು ಮಾಡುತ್ತೆ. ಬಟ್ ನಮ್ ಸಂಸ್ಥೆಯಿಂದ ಏನ್ ಮಾಡ್ತೀವಿ, ಕೆಲವೊಂದು ಸಾಧನ ಸಲಕರಣೆಗಳು ಕನ್ಫ್ಯೂಷನ್ ಅಲ್ಲಿ ಕೊಡ್ತೀವಿ. ಉಳಿದಿದ್ದನ್ನ ಬೇರೆದವ್ರು ಅವ್ರು ಹಾಕ್ಬೇಕು. ಅವ್ರಿಗೆ ಹಾಕಕ್ಕಾಗಲ್ಲ ಅಂದ್ರೆ ನಾವು ಅಲ್ಲಿ ಬಿಡಕ್ಕಾಗಲ್ಲ. ವ್ಯಕ್ತಿ ಅವ್ರಿಗೆ ಏನೇ ಮಾಡು ನಾವು ಸಮಾಜ ಮುಖ್ಯ ವಾಹಿನಿಗೆ ತರಬೇಕಾಗುತ್ತೆ. ಅವಾಗ ಏನ್ ಮಾಡ್ತೀವಿ, ಇಂಥ ಲೋಕಲ್ ದಾನಿಗಳನ್ನ ಸಪೋರ್ಟ್ ತಗೋತೀವಿ. ನಮ್ಮ ಸಂಸ್ಥೆ ಇರೋದೇ ದಾನಿಗಳ ಮುಖಾಂತರನೇ ಈ ಸಂಸ್ಥೆ ನಡೆಯೋದು. ಇದು ಲೋಕಲ್ ತಗೊಂಡು ಯಾವುದೇ ಒಂದು ಮುಖಾಂತರ ಅವ್ರಿಗೆ ಸಪೋರ್ಟ್ ತಗೊಂಡು ಅವ್ರಿಗೆ ದುಡ್ಡಿನ ಸಹಾಯ ತಗೊಂಡು ಅವರು ಕೂಡ ನಮ್ಮ ಸಂಸ್ಥೆಗೆ ಪೇ ಮಾಡ್ತಾರೆ. ವೈಯಕ್ತಿಕ ನಾವು ಕೊಡ್ಸಂಗಿಲ್ಲ ಅವ್ರಿಗೆ. ಏನೇ ನಾವು ಒಂದು ಸಂಸ್ಥೆ ಉದ್ದೇಶ ಏನಂದ್ರೆ ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟು ಊಟ ಮಾಡಿಸೋದಿಲ್ಲ, ಊಟನ ಹೆಂಗ್ ಮಾಡ್ಬೇಕನ್ನೋದನ್ನ ಸಂಸ್ಥೆ ಕಲಿಸ್ಕೊಡ್ತೀವಿ. ಕಲಿಸ್ಕೊಡೋದು ಅದನ್ನೇ ಅವ್ರಿಗೆ ಏನೇ ಖರ್ಚು ವೆಚ್ಚ ಬಂದ್ರು ಅವರು
ಸಾಯಿ ವರ್ತನ ಅವರೇ ಜೀವನ ಮಾಡುವಂಗೆ ರೆಡಿ ಮಾಡ್ತೀವಿ ನಾವು 1 ದಿನದ 2 ದಿನದ ಅವ್ರಿಗೆ ಮಾಡಲ್ಲ. ಲೈಫ್ ಲಾಂಗ್ ಅವ್ರು ಹೋಗುವಂಗ ಅವ್ರ ಜೀವನ ರೂಪಿಸುವಂಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಯಾರೋ ಒಬ್ರು ದುಡ್ಡು 5,000 10,000 ಕೊಡ್ತಾರ, ಅದು 4 ದಿನ ಖರ್ಚು ಮಾಡ್ತಾರ, ಮತ್ತೆ ಅವರು ಏನ್ ಮಾಡ್ಬೇಕಂದ್ರೆ ಮತ್ತೆ ಅವರಿಗೆ ಇನ್ನೊಬ್ರು ಕೊಟ್ಟಾಗ ತಿನ್ಬೇಕು ಅವರು. ನಾವು ಆ ಥರ ಮಾಡಲ್ಲ. ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಜೀವನ ಇರುವವರೆಗೂ ಯಾರ ಮಗು ಡಿಪೆಂಡ್ ಇಲ್ದಾಗ ಅವರೇ ದುಡ್ದು ಅವರೇ ತಿನ್ಬೇಕು, ಆ ತರ ಕಲಿಸ್ಕೊಡ್ತೀವಿ. ಅದಕ್ಕೆ ಇಂಥ ಒಂದು ದಾನಿಗಳು ಈರಾಚಂದ್ರ ಗಾಂಧಿ ಸರ್ ಇದಾರಲ್ಲ, ಇವರು ಹೇಳ್ಬೇಕಂದ್ರೆ ಇವ್ರ ಬಗ್ಗೆ ನಾವು 2012ರಿಂದ ನೋಡ್ತಾ ಇದೀವಿ. ಇವರಿಂದ ಒಂದು 8ರಿಂದ 10 ಜನ ನಾವು ರಿಹಾಬಿಲಿಟೇಷನ್ ಮಾಡಿದೀವಿ, ಸ್ಪೈನಲ್ ಕಾರ್ಡ್ ಇಂಜುರಿ. ನೋಡಿ ಯಾಕಂದ್ರೆ ಯಾರೇ ಅಲ್ಲ, ಒಂದು 10 ಜನರು ರಿಹಾಬಿಲಿಟೇಷನ್ ಮಾಡಿರಂತ ಹೀರಾಚಂದ್ರ ಗಾಂಧಿ. ಒಂದಿಲ್ಲ ಒಂದ್ ರೀತಿ ಕೆಲಸ ಬಹಳ ದೊಡ್ಡದ್ರೊಳಗ. ಸೋಷಿಯಲ್ ಅಂದ್ರೆ ಸರ್ವಿಸ್ ಅಂತಾರ. ಒಂದ್ ಎಕ್ಸಾಂಪಲ್ ಸರ್ ಹೇಳಿದ್ರು, ಜಮಖಂಡಿಯಲ್ಲಿ ಸರ ಒಬ್ಬನೇ ಮಗ ಅವ ಒಂದ್ ಮಗಳಿದ್ದಾಳ, ಅವಳು ಸ್ವಲ್ಪ ಹುಚ್ಚಿನಂಗಿದ್ದಾಳ. ಅವ 26 ವರ್ಷಕ್ಕೆ ಕಟ್ಟಡ ಕೆಲಸ ಮಾಡುವಾಗ ಮೇಲೆ ಒಂದು ಬಿದ್ದು ಸ್ಪೈನಲ್ ಕಾರ್ಡ್ ಕಟ್ಟಾಗಿ 3 ವರ್ಷ ಆಯ್ತು ಅವ್ರಿಗೆ. 3 ವರ್ಷ ಆದ್ರೂ ಕೂಡ ಅವ್ರಿಗೆ ಯಾರು ನೋಡಿಲ್ಲ ಆಜು ಬಾಜು. ನಾವು APD ಇಂದ ಹೋಗಿ ಭೇಟಿಯಾಗಿ ನಮ್ ಕಡೆ ಏನೆಲ್ಲ ಸಪೋರ್ಟ್ ಮಾಡಿದ್ವಿ, ವೀಲ್ ಚೇರ್ ಆಗಿರ್ಬೋದು, ಅವ್ರಿಗೆ ಮೆಡಿಕಲ್ ಕಿಟ್ ಎಲ್ಲ. ಮೇಡಮ್ ಏನ್ ಹೇಳ್ಕೊತೀರಿ ಸರ್? ಜಮಖಂಡಿ ಒಳಗೆ ಒಂದು ಹುಡುಗ ಸರ್, ಅವನಿಗೊಂದು 26 ವರ್ಷ, ಅವರು ಕಟ್ಟಡ ಕೆಲಸ ಮಾಡ್ತಿದ್ರು, ಮೇಲಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಒಂದು 3 ವರ್ಷ ಆಯ್ತು ಅವ್ರಿಗೆ. ಆಮೇಲೆ APD ಪರಿಚಯ ಹೋಗೋಕ್ಕಿಂತ ಮುಂಚೆ ಅವರು ಸಾಕಷ್ಟು ಕಷ್ಟಗಳು ಅನುಭವಿಸಿದ್ರು. ಆಮೇಲೆ ನಾವು ಹೋಗಿಂದ ಸ್ವಲ್ಪ ನಮ್ಮ ಕಡೆ ಏನೆಲ್ಲ ಆಗುತ್ತೋ ಅದನ್ನೆಲ್ಲ ಅವರಿಗೆ ಸಹಾಯ ಮಾಡ್ತಾ ಇದ್ವಿ. ಅದ್ರ ಜೊತೆನೆ ಅಚಾನಕ್ ಈಗ ಮನೆಯಲ್ಲಿ ದುಡಿಯೋರು ಯಾರಿಲ್ಲ, ತಾಯಿ ಬಾಂಡೆ ಕೆಲಸ ಮಾಡ್ತಾಳ, ದುಡ್ದು ಬಂದ್ರೆ ಅವ್ರು ಹೊಟ್ಟೆ ನಡಿಬೇಕು, ಇಲ್ಲಾಂದ್ರೆ ಅವತ್ತು ಉಪವಾಸ ಇರ್ಬೇಕು. ಎಲ್ಲಾನು ಬಡವರಿಗೆ ಕಾಡ್ತಾನ ದೇವ್ರು. ಶ್ರೀಮಂತರಿಗೆ ಯಾರು ಕಾಡಲ್ಲ, ಕುಡಿದು ಬೀಳ್ತಾರೆ, ಖರೆ ಕಾಡೋದಿಲ್ಲ. ಅಲ್ಲಿ ಅವ್ರಿಗೆ ಸ್ಪೈನಲ್ ಕಾರ್ಡ್ ಮುರಿಯೋದಿಲ್ಲ. ಹೇಳಿ. ನಾವೇನ್ ಮಾಡ್ತೀವಿ ಅಂದ್ರೆ ಲೋಕಲ್ ಅಲ್ಲೇ ಆಜು ಬಾಜು ಯಾರು ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತ ವ್ಯಕ್ತಿಗಳು ಯಾರು ರೀಚ್ ಇರ್ತಾರೆ ಅವ್ರ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಮಾಡೋದು. ಅವ್ರದೇ ಆದಂತ ಒಂದು ಸಂಘಟನೆ ಮಾಡಿದೀವಿ ನಾವು. ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತ ಒಂದು ಅಸೋಸಿಯೇಷನ್ ಮಾಡಿದೀವಿ. ಅವ್ರ ಅಸೋಸಿಯೇಷನ್ ಅಂದ್ರೆ ಎಲ್ಲರೂ ಕೂಡಿ 200 300 ಈ ತರ ಹಾಕಿ ಅವರಿಗೆ ಸಪೋರ್ಟ್ ಮಾಡೋದು. APD ಇಂದ ಈ ತರ ಎಲ್ಲ ಮಾಡ್ಕೋತ ಹೋದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಏನಾಯ್ತು ಸರ್, ಫುಲ್ ಊಟ ಮನ್ಯಾಗ ಇಲ್ಲಾರ ಬಟ್ಟಿಗೆ ಬ್ಲಡ್ ಕಡಿಮೆ ಆಗಿ BP ಲೋ ಆಗಿ ಬೆಡ್ಸೋರೆಲ್ಲ ಜಾಸ್ತಿ ಆಯ್ತು. ಅವಾಗ ನಮ್ಮ ಕಡೆ ಸಂಸ್ಥೆಯಲ್ಲಿ ಏನೂ ಇರ್ಲಿಲ್ಲ ಕೊಡ್ಲಿಕ್ಕೆ, ಕೆಲವೊಂದು ಕಟ್ಟುಪಾಡುಗಳು ಇರ್ತಾವ, ನಿಮಗೂ ಗೊತ್ತಿರತ್ತೆ. ಅವಾಗ ನಾನು ಏನ್ ಮಾಡಿದೆ, ಆ ಹುಡುಗ ಫೋನ್ ಮಾಡಿ ಹೇಳಕತ್ತ, ಮೇಡಮ್ ನಾನು ಸಾಯ್ತೀನಿ, ನಾನು ಇರಂಗಿಲ್ಲ ಅಂತೇಳಿ. ನಾನು 1-2 ದಿನ ಟೈಮ್ ಕೊಡಪ್ಪ ನನಗ, ನಾನು ಯಾರಿಗಾದ್ರೂ ಸಪೋರ್ಟ್ ಕೇಳ್ತೀನಿ ನಾನು. ಅವಾಗ ನನ್ಗೆ ಹೀರಾಚಂದ್ರ ಗಾಂಧಿ ಸರ್ ಅವ್ರದ್ದು ನೆನಪು ಬಂತು. ಇವರು ಅವರಿಗೆ ಫೋನ್ ಅಂದ್ರೆ ನಮ್ಗೇನು SRC ಹೋಗಕ್ಕೆ ಕೊಡ್ತಾರ, ಮೊಬಿಲಿಟಿ ಕೊಡ್ತಾರ, ಬಟ್ ಹಾಸ್ಪಿಟ್ಲ್ ಖರ್ಚು ಕೊಡ್ತಾರ ಇಲ್ಲ ಅಂತೇಳಿ ನಾನು ಅವ್ರಿಗೆ ಕೇಳಿದ್ದಿಲ್ಲ ಎಷ್ಟೋ ಸಲ. ಆಮೇಲೆ ಏನಾಕ್ ಅನ್ಕೊಳಲಕ್ಕ ಅಂತೂ ಫೋನ್ ಮಾಡ್ದೆ ಅವ್ರಿಗೆ, ಸರ್ ಹಿಂಗಿದೆ, ನಾನು ಏನ್ ಮಾಡ್ಬೇಕು ಅಂತ. ಅಂಬಿಕಾ ನನಗೆ ಒಂದಿನ ಟೈಮ್ ಕೊಡು, ನಾನು ಬಂದು ಭೇಟಿ ಆಗ್ತೀನಿ, ನೋಡ್ಬಿಟ್ಟು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಸರ್ ನೀವು ಯಾವಾಗ ಬರ್ತೀರಿ ಬರ್ರಿ ಅಂತಂದಾಗ ನಾನು ಫೋನ್ ಹಚ್ಚಿ ಒಂದು ದಿವಸ ಮರುದಿನ ಬಂದ್ರು. ಅವ್ರಿಗೆ ಕರ್ಕೊಂಡಾಗ ಮನೆಗೆ ಭೇಟಿ ಮಾಡಿದ್ವಿ. ಜಮಖಂಡಿಗೆ ಬಂದ್ರಿ ಸರ್. ಜಮಖಂಡಿ ಹತ್ರ ಹುನ್ನೂರ್ ಅಂತೇಳಿ ಅಲ್ಲಿ ಹೋಗಿ ಅವ್ರ ಮನೆ ಭೇಟಿ ಮಾಡಿ 3 ಜನನು ಬಂದಿದ್ರು. ನೋಡ್ಬಿಟ್ಟು ಆಯ್ತು ನೀವು ಯಾವಾಗ ಅಡ್ಮಿಟ್ ಮಾಡ್ತೀರಿ ಮಾಡ್ರಿ, ನಾವು ಹೆಲ್ಪ್ ಮಾಡ್ತೀವಿ, ಎಷ್ಟು ಖರ್ಚು ಬರುತ್ತಾ ಸರ್? ಒಂದು 20,000 ಬರುತ್ತಾ? ಸರಿ ಮಾಡಿ ಅಂದ್ರು ಸರ್. ಮಾಡಿ ಅಂದಾಗ ಮತ್ತೆ ನಾನು ಮರುದಿನ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ನಾನು ಹೋಗಿ ಅಲ್ಲೇ ಜಮಖಂಡಿ ಹತ್ರ ಬನಟ್ಟಿ ಅಂತೇಳಿ ಅಲ್ಲಿ ಲೋಕಲ್ ಹಾಸ್ಪಿಟ್ಲ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಸರ್, APD ಗೊತ್ತಿದೆ ಕೆಲಸ ಮಾಡೋದು. ಅಲ್ಲಿ ಹೋಗಿ ನಾನು ಅಡ್ಮಿಟ್ ಮಾಡ್ಸಕ್ ಹೋದೆ. ಡಾಕ್ಟರ್ ಹಿಡಿಲಿಲ್ಲ, ಇಲ್ಲ ಕಂಡೀಷನ್ ಭಾಳ ಕ್ರಿಟಿಕಲ್ ಐತಿ, ನಾನು ತಗೊಳಂಗಿಲ್ಲ ಸರ್, ಏನಾದರೂ ಮಾಡಿ ಸ್ವಲ್ಪ ಇದನ್ನ ಮಾಡ್ಕೊಳ್ಳಿ, ನಾನು ರಿಸ್ಕ್ ತಗೊಂಡ್ರೆ ಮಾತ್ರ ನಾನು ಮಾಡ್ತೀನಿ ಅಂದ್ರೆ. ಮತ್ತೆ ಸರ್ಗೆ ಹಚ್ಚಿದೆ, ಸರ್ ಈ ಥರ ಹೇಳ್ತಾ ಇದಾರೆ, ಏನು ಮಾಡೋದು? ಇಲ್ಲ ನಾರ್ಮಲ್ ಇದರಲ್ಲೇ ಅಡ್ಮಿಟ್ ಮಾಡಿ ಏನಾಗತ್ತಾಗತ್ತ ಮಾಡಿ ಅಂದರು. ಮಾಡಿದ್ವಿ ಸರ್. ಇವ್ರದ್ದು ಆಶೀರ್ವಾದ, ದೇವ್ರ ಆಶೀರ್ವಾದ, ಎಲ್ಲರಿಗೂ ಗೊತ್ತಿಲ್ಲ, 4 ದಿನದಲ್ಲಿ ಮತ್ತೆ ಒಂದು 20,000 ವರೆಗೂ ಬಂತು ಸರ್. ಮತ್ತೆ 4 ದಿನ ಯಾವ ಸ್ಥಿತಿ ಈ ನಾರ್ಮಲ್ ಪೊಸಿಷನ್ಗೆ ಅಂದ್ರೆ BP ಎಲ್ಲ ವೀಲ್ ಚೇರ್ ಮೇಲೆ ಸರ್. ಬೆಡ್ಸೋರ ಕಡಿಮೆ ಆಗಿದೆ, BP ನಾರ್ಮಲ್ ಆಯ್ತು. ಸ್ವಲ್ಪ ಅವನಿಗೆಲ್ಲ ಆಂಟಿಬಯೋಟಿಕ್ ಎಲ್ಲ ಇದು BP ಮತ್ತೆ ಹಾರ್ಟ್ ಬಡಿತನೂ ಕಡಿಮೆ ಆಗಿತ್ತು. ಎಲ್ಲಾನು ಕಂಟ್ರೋಲಿಗೆ ಬಂದು ಈಗ ಆರಾಮಾಗಿದ್ದಾನ. ಬೆಡ್ಸೋರು ಪರವಾಗಿಲ್ಲ, ಕಡಿಮೆ ಆಗೈತಿ, ಆರಾಮ್. ಅಂದ್ರೆ ಅವತ್ತು ಒಂದಿನ ಬಿಟ್ರೆ ಅವ್ನು ಸತ್ತು ಹೋಗ್ತಿದ್ದಾರೆ. ನಿಮಗ ಈಗ ವೀಕ್ಷಕರ ಎದುರಿಗೆ ಇವರು ತಂದೆ ತಾಯಿ ನೀವೇನೇ ಅನಿಸ್ತದ ನನಗೆ, ನಿಮಗೆ ಕೋಟಿ ಧನ್ಯವಾದ. ಈಗ ನೀವೇ ಇವ್ರಿಗೆ ಆಧಾರ ಅಂದ್ರೆ ಇವರೇ ನಿಮಗೆ ತಂದೆ ತಾಯಿ ಅಲ್ಲಕತ್ತಾರ. ಎಷ್ಟು ಪುಣ್ಯ ಕಟ್ಕೋತೀರಿ ನೀವಿಬ್ರು.
ಇಷ್ಟು ಅವ್ರ ಪಾಪ ಬಿಸ್ನೆಸ್ ಅದ, ಅದು ಬಿಸ್ನೆಸ್ ನೋಡ್ಬೇಕು, ಮನ್ಯಾಗ 3 ಹೆಣ್ಣು ಮಕ್ಕಳು ನೋಡ್ಬೇಕು, ಇನ್ನೊಬ್ಬಕ್ಕೆ 4ನೇದಕ್ಕೆ ನನ್ನ ಮಗಳ ಅಂತ ಹೇಳಬೇಕು, ಅದರಂತೆ ನಡ್ಕೋಬೇಕು. ಎಂಥ ಪುಣ್ಯದ ಕೆಲಸ ಮಾಡ್ತಿರಲ್ಲ. ನಿಮಗೆ ಕೋಟಿ ಕೋಟಿ ನಮ್ಮ IG ಕನ್ನೂರು ಲೋಗ ವತಿಯಿಂದ ನಿಮಗೆ ಕೋಟಿ ಕೋಟಿ ವಂದನೆಗಳ ನಮ್ಮದು. ಥ್ಯಾಂಕ್ ಯು ಸರ್, ಧನ್ಯವಾದ. ನೀವು ಅಂಥವ್ರು ಏನಾದರೂ ಇದ್ರೆ ನಮಗೆ ಹೇಳ್ರಿ. ನಾವು ಯಾರ ಕಡೆ ಈಗ 510 ವಿಡಿಯೋ ಆಗ್ಯಾವ ನನ್ನ ವಿಡಿಯೋದಾಗ 2 ವರ್ಷನಾಗ ಅಂದ್ರೂ ನಾ ಯಾರ ಕಡೆಯಿಂದ 1 ಪೈಸಾ ತೊಗೊಂಡಿಲ್ಲ. ನನ್ನ ವೆಹಿಕಲ್ದಾಗ ಹೋಗಿ ನಮ್ಮ ಖರ್ಚು ಹಾಕೊಂಡು ನಾವು ಮಾಡಿ ಇಂಥ ಎಲೆಮರೆ ಕಾಯಿಗಳನ್ನು ನಾವು ಬೆಳಕಿಗೆ ತರ್ತೇವೆ ಸಮಾಜಕ್ಕೆ. ಯಾಕಂದ್ರೆ ಸಮಾಜದೊಳಗೆ ಗೊತ್ತಾಗಲಿ ನಾವು ದಿವ್ಸಕ್ಕೆ ಎಷ್ಟು ಖರ್ಚು ಮಾಡ್ತೇವೆ, ಏನು ಮಾಡ್ತೇವೆ, ಎಷ್ಟು ಉಡಾಯಿಸ್ತೇವೆ ನಾವು ಮನೆಯೊಳಗೆ ಇದ್ದವ್ರದ್ದು ಹೇಳ್ತೀನಿ. ನಾ ಕೂಲಿಕಾರ ಅಂತೂ ಉಡಾಯಿಸಲ್ಲ, ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲಿಂದ ಹೇಳ್ತೀನಿ. ಇಂಥವನ್ನು ಮಾಡಿದ್ರೆ ನಿಮಗೆ ನಿಮ್ಮ ಮಕ್ಕಳಿಗೆ ಪುಣ್ಯ ಹತ್ತದ ಅಂತ ನಾನು ಹೇಳ್ತೀನಿ. ಇಂಥವು ಮಾಡ್ರಿ ಅಂತ ಹೇಳ್ತೀನಿ. हीराचंद जी धन्यवाद आपको. हाँ, बहुत बढ़िया ये दिए मेरे को. आप इतना बढ़िया काम करते हैं बोल को मुझे आज मालूम हुआ. आप किसी के सामने बोलते नहीं. ಇವರು ನಮ್ಮ ಗೆಳೆಯರು ಇವರು. ನಾವು ಗೆಳತನ ಅದ. ಬಟ್ ನಾ ಹಿಂಗೆ ಇಂಥ ಡೀಪ್ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿಲ್ಲ ಇವರು. ಈ ತಂಗಿದೇರ ಬಾಯಿಂದ ಕೇಳಿದೆ ನಾನು. ಕೇಳಿ ಅವರು ಆ ಕೇಳಿದಾಗ ಹೇಳ್ತಾರೆ ಅವರು. ಅದಕ್ಕೆ ದಯಮಾಡಿ ನಿಮ್ಮ ಹೀರಾಚಂದ್ ಗಾಂಧಿಯವ್ರದ್ದು ಇವ್ರದ್ದು ಅಮ್ಮವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ. ನೀವು ಅಂಥವ್ರು ಏನಾದರೂ ಇದ್ದರೆ ತೊಂದರೆಗಳಿದ್ರೆ ನೀವು ಸಹಾಯ ಮಾಡ್ಬೇಕಂದ್ರೆ ಮಾಡಿರಿ ಅವರಿಗೆ. ದಯಮಾಡಿ ನೀವು ಇವ್ರನ್ನ ಮುಂದೆ ತರ್ರಿ. ಇವ್ರು ಎಷ್ಟು ಸಮಾಜ ಸೇವೆ 10-20 ಮಂದಿಗೆ ಹಿಂಗೆ ಮಾಡ್ಲಿಕ್ಕತ್ತಾರ ಅವರು. ಇವರು ನಮ್ಮ ಮಕ್ಕಳೇ, ಮೊಮ್ಮಕ್ಕಳೇ. ಅದಕ್ಕೆ ದಯಮಾಡಿ ಇದನ್ನು ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ದಿಶಾ ಅಲ್ಲ, ಖುಷಿ ಏನ್ರಿ ಮಾತಾಡ್ತೇನೆ ಸಮಾಜಕ್ಕೆ? ಏನ್ರಿ ಮಾತಾಡಂಗಾಗ್ಯದ ಮನಸ್ಸಿನಾಗ? ಹೇಳ್ತಿದ್ದೀನಿ ಏನ್ರಿ ಮಾತಾಡಂಗಾಗಿದ್ದು ನಿನ್ನ ಮನಸ್ಸಿನಾಗ? ಮಾತಾಡ್ತಿ ಮಾತಾಡು. ಆ ಕಡೆ ನೋಡ್ರಿ, ಈ ಕಡೆ ಕೊಂಡು ನನ್ನ ಕಡೆ ಬ್ಯಾನ್ ಮಾಡು. ಇರ್ರಿ ಇದು ಕೈಯಾಗಿಡಿ. ಏನು ಮಾತಾಡ್ತಿ ಸಮಾಜಕ್ಕೆ ಸ್ವಲ್ಪ ಹೇಳು. ಸಮಾಜಕ್ಕಂದ್ರಿ ನಮ್ಮ ಮಮ್ಮಿ ತರ ಆಗೋರು, ಈ ಅಕ್ಕನ ತರ ಆದವ್ರು ಜಾಸ್ತಿ ಜನ ಅದಾರ್ರಿ. ನಂದೇನಿಲ್ರಿ, ಅಷ್ಟೇ ಇವ್ರಿಗೆ ಸ್ವಲ್ಪ ಸಹಾಯ ಮಾಡ್ರಿ. ನಮ್ಮ ತರ ಇವ್ರು ಮೇಡಮ್ ತರ, ಇವ್ರು ಸರ್ ತರ ಇವ್ರು ಹೇಗೆ ಮಾಡ್ಯಾರ ನೋಡ್ರಿ, ಅವರಿಗೆ ಹಂಗೆ ಮುಂದೆ ತೊಗೊಂಡು ಬಂದ್ರೆ ಭಾಳ ಚಲೋ ಆಗುತ್ರಿ. ಇಷ್ಟ ಸಾಕ್ರಿ. ಥ್ಯಾಂಕ್ ಯು. ನೋಡ್ರಿ, ಮಗಳಾಕಿ ಫುಲ್ಲು ತಾಯಿ ಸೇವಾ ಆಕೇನೆ ಮಾಡ್ಲಿಕತ್ತಾಳ. ಅದಕ್ಕೆ ದಯಮಾಡಿ ಇದು ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಯಾಕಂದ್ರೆ ಇಂಥ ಎಷ್ಟೋ ಇದು ನಿಮಗೆ ನಾ ಕಂಟೆಂಟ್ ಕೊಡ್ತಾ ಇರ್ತೀನಿ ನಾನು. ಅದಕ್ಕೆ ದಯಮಾಡಿ ನಿಮ್ಮ ಹತ್ರ ಯಾರಾದರೂ ಇದ್ದರೆ, ಸಾಧಕರಿದ್ದರೆ, ಅಥವಾ ಇಂಥ ಇದು ನೋಡ್ರಿ ಜೀವನದೊಳಗೆ ಸಾಯಬೇಕು, ಸುಸೈಡ್ ಮಾಡ್ಬೇಕಂದವ್ರು ಇವತ್ತು ಬಿಕಾಮಕ್ಕೆ ಬಂದಾಳಕಿ. ಇಷ್ಟೆಲ್ಲ ಡಿಪ್ರೆಷನ್ದಾಗಿದ್ದು ಈಗ ಇಲ್ಲಿಗೆ ಬಂದಾರ ಅಂದ್ರೆ ಸಮಾಜ ಸಾಥ್ ಕೊಡ್ಬೇಕಿದು. ಈಗ ಸಮಾಜ ಸಾಥ್ ಕೊಟ್ಟಾಗೇ ಮುಂದೆ ಬರ್ತಾರೆ. ಈಗ ನಂದು ಒಂದು ಕತೆ, ನನಗೂ ಯಾವ ಡಾಕ್ಟ್ರು ಉಳಿದಿಲ್ಲ ಅಂತ ಹೇಳಿದರು. ಆದರೂ ನಮ್ಮ ಮನ್ಯಾಗ ಉಳಿಸಿದ್ರು. ಯಾಕೆ ಉಳಿಸಿದ್ರು ಅಂದ್ರೆ ನನಗೆ ಸಾಥ್ ಕೊಟ್ಟರು. 3 ವರ್ಷ ಬೆಡ್ ಮೇಲೆ ಇದ್ದೆ. ಅಂದ್ರೆ 3 ವರ್ಷ ಬೆಡ್ ಮೇಲೆ ಕತ್ತಲು ಕೋಣೆಯನ್ನು ಕಳೆದೀನಿ. ಆ ಪರಿಸ್ಥಿತಿ ಏನು ಅನ್ನೋದು ನೀವು ಬರೀ 3 ದಿನ ಕಳೆದು ತೋರಿಸ್ರಿ, ನಾನು ಹೇಳ್ತೀನಿ. ಅಂಥದ್ದನ್ನು ಒಂದು ವಿಲ್ ಪವರ್ದಿಂದ ಒಂದು ಸಪೋರ್ಟ್ ಕೊಟ್ಟು ನನಗೆ ಎದ್ದು ನಿಂದಿರ್ಸೋರು. ಇವತ್ತು ನಾ ವಿಡಿಯೋ ಶೂಟಿಂಗ್ ಮಾಡ್ಲಿಕ್ಕತ್ತೀನಿ. ಇರಲಿ, ನಿಮ್ಮ ಸಪೋರ್ಟ್ ಇರಲಿ, ನಮ್ಮ ಕನ್ನಡಿಗರ ಸಪೋರ್ಟ್ ಇರಲಿ, ಎಲ್ಲರೂ ಯಾರು ಕನ್ನಡಿಗರು ಎಲ್ಲೇ ಜಗತ್ತಿನಾಗಿದ್ದರೆ ಸಪೋರ್ಟ್ ಇರಲಿ. ಇಂಥವ್ರಿಗೆ ಹೆಲ್ಪ್ ಮಾಡಿರಿ, ಸಮಾಜ ಸೇವೆ ಮಾಡಿರಿ ಅಂತ ತಿಳ್ಕೊಂಡು ಕಳಕಳಿಯಿಂದ ತಮ್ಮಲ್ಲಿ ಬೇಡಿಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ಎಲ್ಲರ ಕಥೆಯ ನೀ ಬರೆದಿರುವೆ.